ರವಿಗೆ ಹೊಸದಾಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕ ಸಂತೋಷ. ಈಗ ತಾನೇ ಓದು ಮುಗಿಸಿದವನಿಗೆ ಬೇಗ ತನಗೆ ಕೆಲಸ ಸಿಕ್ಕಿತು ಎಂಬ ಖುಷಿ ಇತ್ತು. ಹುಮ್ಮಸ್ಸಿನಿಂದ ಕೆಲಸಕ್ಕೆ ಹೋದ. ತನ್ನ ಜೀವನದ ಮೊದಲ ಕೆಲಸವಾದ್ದರಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ. ಅವನ ಜೊತೆಗೆ ಕೆಲಸ ಮಾಡುವ ಅರುಣ್ನ ಪರಿಚಯವಾಗಿ ಅವನು ಸಹ ರವಿಯ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದವನು. ಇಬ್ಬರು ಒಟ್ಟಿಗೆ ಬೈಕ್ನಲ್ಲಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದರು. 3 ತಿಂಗಳು ಆದ ಮೇಲೆ ಇಬ್ಬರಿಗೂ ಮಧ್ಯಾಹ್ನ ಪಾಳಿಯಲ್ಲಿ ಕೆಲಸ. ಅರುಣ್ಗೆ ಕೆಲಸ ಹೊಸದಲ್ಲ, ಆದರೆ ರವಿಗೆ ಇದು ಮೊದಲ ಕೆಲಸ. ಹಾಗೂ 3 ಗಂಟೆಯ ಮಧ್ಯಾಹ್ನ ಪಾಳಿಯಲ್ಲಿ ಮಾಡುತ್ತಿರುವುದು ಮೊದಲು. ರಾತ್ರಿ ಮನೆ ತಲುಪಲು 12ರ ಸಮೀಪ ಆಗುವುದು. ಹಾಗಾಗಿ ಮಧ್ಯಾಹ್ನ ಊಟ ಮಾಡಿ ಮಲಗಲು ಬಹಳ ಪ್ರಯತ್ನ ಮಾಡಿದರೂ ನಿದ್ರೆ ಹತ್ರ ಸುಳಿಯಲಿಲ್ಲ. ಎಂದೂ ಮಧ್ಯಾಹ್ನ ಮಲಗದ ಅವನಿಗೆ ನಿದ್ದೆ ಬರದೆ ಹೊರಳಾಡಿದ. ಅಂತೂ ಒಂದು ಅರ್ಧ ಗಂಟೆ ಸರಿಯಾಗಿ ನಿದ್ದೆ ಮಾಡಿದ. ಅಷ್ಟು ಹೊತ್ತಿಗೆ ಮೊಬೈಲ್ ಅಲಾರಂ ಬೊಬ್ಬೆಗೆ ಎದ್ದು ಕುಳಿತ. ಅಂತೂ ಇಂತೂ ಅರ್ಧ ನಿದ್ದೆ. ವಿಧಿ ಇಲ್ಲದೆ ಎದ್ದು ಟೀ ಕುಡಿದು ಕೆಲಸಕ್ಕೆ ಹೊರಟ. ಫ್ಯಾಕ್ಟರಿಯಲ್ಲಿ ಕೆಲಸ ಮುಗಿದ ಬಳಿಕ ನಂತರ ಇಬ್ಬರು ಮನೆಗೆ ಹೋಗಲು ಹೊರಟರು. ಚಳಿಗಾಲವಾಗಿದ್ದು ಚಳಿ ತುಂಬಾ ಇತ್ತು. ಸುಯ್ ಎಂಬ ಗಾಳಿ. ಮನೆಗೆ ಬೇಗ ಹೋಗಿ ತಲುಪಿದರೆ ಸಾಕು ಎನ್ನುವಂತಿತ್ತು ಚಳಿ. ರವಿ ಬೈಕ್ ಓಡಿಸುತ್ತಿದ್ದ. ಅವರ ಮನೆಗೆ ಹೋಗಲು 2 ರಸ್ತೆ, ಒಂದು ಮುಖ್ಯ ರಸ್ತೆ, ಇನ್ನೊಂದು ಅಡ್ಡ ರಸ್ತೆ. ರಾತ್ರಿ 11ರ ಸಮಯ. ಆ ತಂಗಾಳಿಗೆ ಅಲ್ಲೇ ನಿದ್ರೆ ಬರುವ ಹಾಗೆ ಅನಿಸಿತು. ಅರುಣ್ನೊಂದಿಗೆ ಹೇಳಿದ, ಈ ಅಡ್ಡ ರಸ್ತೆಯಲ್ಲಿ ಹೋಗೋಣ, ವಿಪರೀತ ನಿದ್ರೆ ಬರುವ ಹಾಗೆ ಆಗಿದೆ ಎನ್ನಲು ಅರುಣ್ ಒಮ್ಮೆ ಆ ರಸ್ತೆಯಲ್ಲಿ ಹೋಗುವುದು ಬೇಡ, ಆ ರಸ್ತೆಯಲ್ಲಿ ಯಾರೂ ಹೋಗುವುದಿಲ್ಲ ಎಂದ. ಏಕೆ, ಏನಾಗಿದೆ ಆ ರಸ್ತೆಗೆ? ಮನೆಗೆ ಹತ್ತಿರವಾದ ರಸ್ತೆ, ಏನಿಲ್ಲ ಅಂದ್ರೂ ಅರ್ಧ ಗಂಟೆಯಲ್ಲಿ ಮನೆ ತಲುಪಲು ಸಾಕೆಂದು ಹೇಳಿದ ರವಿಯ ಮಾತಿಗೆ, ಅಯ್ಯೋ ನೀನು ಈಗ ಸೇರಿದ್ದು ಕೆಲಸಕ್ಕೆ, ಇಲ್ಲಿ ಎಲ್ಲರೂ ಹೇಳಿದ್ದು ಕೇಳಿದ್ದೀನಿ, ಈ ರಸ್ತೆ ಸರಿಯಿಲ್ಲ, ಅಲ್ಲಿ ದೆವ್ವ ಕಾಟ ಇದೆಯಂತೆ. ರವಿ ನಗುತ್ತಾ, ಜನರು ಏನೇನೋ ಕತೆ ಕಟ್ಟುತ್ತಾರೆ, ನೀನು ನಂಬುತ್ತೀಯ ಅದನ್ನು? ಇಬ್ಬರೂ ಇದ್ದೇವೆ, ಹೋಗೋಣ ಎಂದಾಗ ಅರುಣ್ಗೆ ಇವನ ಬಂಡ ಧೈರ್ಯ ಸರಿ ಎನಿಸದೆ, ಬೇಡ ರವಿ, ನಮ್ಮ ಫ್ಯಾಕ್ಟ್ರಿಯಲ್ಲಿ ತುಂಬಾ ಜನಕ್ಕೆ ಅನುಭವ ಆಗಿದೆ, ಹಾಗಾಗಿ ಹೇಳಿದೆ. ಅವರೆಲ್ಲರ ಅನುಭವ ಕೇಳಿಯೇ ನನಗೂ ಭಯ ಆಗಿದೆ. ನಾನು ಹೇಳುತ್ತಿರುವುದು ಸುಳ್ಳಲ್ಲ, ಸತ್ಯ. ಯಾಕೆ ಸುಮ್ಮನೆ ಗೊತ್ತಿದ್ದು ಮತ್ತೆ ಅದೇ ರಸ್ತೆ, ಆ ಕೆರೆಯ ರಸ್ತೆ ಸರಿಯಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ಎಂದನು. ಅವನ ಮಾತು ಕೇಳದ ರವಿ, ಏನಿಲ್ಲ ಬಾರೋ, ಕೆಲವೊಮ್ಮೆ ಒಂದೊಂದು ವಿಷಯ ಈ ರೀತಿ ಹಬ್ಬಿರುತ್ತದೆ ಅಷ್ಟೇ ಎಂದು ಹೇಳುತ್ತಾ ಅದೇ ಕೆರೆಯ ರಸ್ತೆಗೆ ಬೈಕ್ ತಿರುಗಿಸಿದ. ಚಳಿಗಾಲದ ಚಳಿಯ ಜೊತೆ ಕೆರೆಯ ನೀರಿನ ಕಡೆಯಿಂದ ಬೀಸಿದ ತಂಗಾಳಿ. ಆಹಾ, ನೋಡು ಎಷ್ಟು ತಂಪಾದ ಗಾಳಿ ಎಂದು ಹೇಳುತ್ತಾ ರವಿ ತಂಪಾದ ಗಾಳಿಯನ್ನು ಆನಂದಿಸಿದನು. ಅರುಣ್ ಏನೂ ಮಾತನಾಡದೆ ಸುಮ್ಮನೆ ಇದ್ದ. ತಂಗಾಳಿ, ಚಳಿ, ಸುಯ್ ಸುಯ್ ಎಂಬ ಗಾಳಿಯ ಶಬ್ದ. ಕಣ್ಣು ಮುಚ್ಚಿದ ಅರುಣ್ಗೆ ಯಾವುದು ತಲೆಯಲ್ಲಿ ಇಲ್ಲ. ಬೇಗ ಮನೆಗೆ ಹೋದರೆ ಸಾಕು ಎಂದುಕೊಂಡ. ಅಷ್ಟರಲ್ಲಿ ಬೈಕ್ ಮುಂದೆ ಹೋಗದೆ ನಿಂತಿತು. ಅರುಣ್ ಭಯದಿಂದಲೇ ಕಣ್ಣು ತೆರೆದು, ಏನಾಯ್ತು ರವಿ ಎಂದ. ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಮುಂದೆ ಹೋಗಲು ಆಗುತ್ತಿಲ್ಲ ಎಂದು ಬೈಕ್ ನಿಲ್ಲಿಸಿ ಮೊಬೈಲ್ ಬೆಳಕಿನಿಂದ ನೋಡಿದ. ಬೈಕ್ ಪರಿಶೀಲಿಸಿ, ಪೆಟ್ರೋಲ್ ಎಲ್ಲ ಇದೆ, ಏನಾಯ್ತು ಬೈಕಿಗೆ ಎನ್ನಲು ಅರುಣ್ ಅವನನ್ನು ನೋಡುತ್ತಾ, ಬೇಡ, ಆ ಕೆರೆ ರಸ್ತೆ ಅಂದರೆ ಕೇಳಲಿಲ್ಲ ನೀನು. ನೋಡು, ಈಗ ಇಲ್ಲಿ ಯಾರೂ ಇಲ್ಲ, ಹೇಗೆ ಹೋಗುವುದು? ಮನೆಗೆ ಹೋಗಲು ಇನ್ನೂ ದೂರ ಇದೆ, ಏನ್ ಮಾಡೋದು ಎಂದು ಯೋಚಿಸುವಾಗ ಎದುರಿಗೆ ಯಾರೋ ಬಂದು ನಿಂತ ರೀತಿ ಭಾಸವಾಯಿತು ಇಬ್ಬರಿಗೂ. ಒಮ್ಮೆ ಬೆಚ್ಚಿದರು ಇಬ್ಬರು. ಮೊಬೈಲ್ ಲೈಟ್ನಿಂದ ಮುಖ ನೋಡಲು ಒಂದು ಅಜ್ಜಿ. 1 ನಿಮಿಷ ಮೌನ ಆವರಿಸಿತ್ತು. ಅಜ್ಜಿಯು ಇವರನ್ನೇ ನೋಡಿದರೆ ಅವರಿಬ್ಬರು ಆ ಚಳಿಯಲ್ಲಿ ಬೆವರಿದರು. ಬಾಯಿ ಒಣಗಿತು. ಮಾತು ಬರದೆ ಅಜ್ಜಿಯನ್ನು ನೋಡುತ್ತಾ ಇರುವಾಗ, ಅಜ್ಜಿನೇ, ಏನಾಯ್ತಪ್ಪ ಬೈಕಿಗೆ? ಈ ಕೆರೆ ರಸ್ತೆಯಲ್ಲಿ ಈ ರಾತ್ರಿಯಲ್ಲಿ ಯಾಕೆ ಬಂದಿರಿ? ಈ ಕೆರೆ ರಸ್ತೆ ಅಷ್ಟು ಸರಿಯಿಲ್ಲ ಎನ್ನಲು, ಅಜ್ಜಿ, ಅದು ಇದ್ದಕ್ಕಿದ್ದಂತೆ ಬೈಕ್ ನಿಂತಿತ್ತು, ಅದನ್ನೇ ನೋಡುತ್ತಾ ಇರುವಾಗ ನೀವು ಬಂದಿರಿ ಎಂದು ಹೇಳಿ, ನೀವೇನು ಈ ರಾತ್ರಿಯಲ್ಲಿ ಒಬ್ಬರೇ ಅಜ್ಜಿ ಎಂದಾಗ ಅರುಣ್ ಮೆಲ್ಲನೆ ರವಿಯ ಕೈ ಮುಟ್ಟಿ ಸುಮ್ಮನೆ ಇರುವಂತೆ ಸೂಚಿಸಿದ. ಆಗ ಆ ಅಜ್ಜಿ, ನಿದ್ರೆ ಬರದೆ ಬಂದೆ, ಇದೇ ನನ್ನ ಮನೆ ಎಂದು ಸನಿಹವೇ ಇದ್ದ ಮನೆ ತೋರಿಸಿ ಹೇಳಿದಾಗ ಅವರಿಬ್ಬರಿಗೂ ಏನು ಹೇಳಲು ತೋಚದೇ ಇರಲು ರವಿ ಬೇಗ ಬೈಕ್ ಕೀ ತೆಗೆದು ಮತ್ತೆ ಸ್ಟಾರ್ಟ್ ಮಾಡಿದಾಗ ಬೈಕ್ ಸ್ಟಾರ್ಟ್ ಆಯಿತು. ಬದುಕಿದೆಯಾ ಬಡಜೀವಿಯೇ ಎಂದು ಮುಂದೆ ಹೋಗಲು ಪ್ರಯತ್ನಿಸಿದಾಗ ಆ ಅಜ್ಜಿಯು, ನನ್ನ ಆ ಮನೆ ತನಕ ಬಿಡಪ್ಪ, ಇದೇ ಮನೆ, ನಿದ್ದೆ ಇಲ್ಲ ಎಂದು ನಡೆದು ಬಂದೆ, ಗಾಳಿ ಚಳಿ ತಡೆಯಲು ಆಗುತ್ತಿಲ್ಲ ಎಂದಾಗ ಅವರಿಬ್ಬರು ಯೋಚನೆ ಮಾಡುತ್ತಾ ಇರುವಾಗಲೇ, ನಾನು ದೆವ್ವಾಗಿವ ಅಲ್ಲ, ನೀವಿಬ್ಬರು ಹಾಗೆಂದು ತಿಳಿದಿಲ್ಲ ತಾನೇ? ಇದೇ ಮನೆ, ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದೀರಿ, ಬೈಕ್ನಲ್ಲಿ ಬೇಗ ಆಗುತ್ತದೆ ಎಂದು ಕೇಳಿದೆ. ನಿಮಗೆ ಮನಸ್ಸಿಲ್ಲ ಅಂದರೆ ಬೇಡ, ಆದರೆ ಬೇಗ ಮನೆ ಸೇರಿ, ಈ ಜಾಗದಲ್ಲಿ ಹೆಚ್ಚು ಹೊತ್ತು ನಿಲ್ಲಬೇಡಿ, ಹುಡುಗರಿಗೆ ಸರಿಯಾದ ಜಾಗ ಇದಲ್ಲ ಎಂದಾಗ ಅಜ್ಜಿಯ ಮಾತಿಂದ ಇಬ್ಬರಿಗೂ ಚೂರು ಹೆದರಿಕೆ ಕಮ್ಮಿಯಾಗಿ ರಸ್ತೆಯ ಸನಿಹವೇ ಇದ್ದ ರೈಲ್ವೆ ಟ್ರ್ಯಾಕ್ ದಾಟಿ ಮುಂದೆಯೇ ಇದ್ದ ಆ ಮನೆಗೆ ಬಿಡಲು ರವಿ ಒಪ್ಪಿದ. ಅರುಣ್ ಕಡೆ ನೋಡಿ ಅಜ್ಜಿಯನ್ನು ಬಿಟ್ಟು ಬರುವುದಾಗಿ ಹೇಳಿ
ನೀನು ನಮ್ಮ ಹಿಂದೆಯೇ ನಡೆದು ಬಾ ಎಂದು ಅಜ್ಜಿಯನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಮನೆ ಹತ್ತಿರ ಬಿಡಲು ಹೋಗುವಾಗ ಬೈಕ್ ಒಮ್ಮೆ ವಿಪರೀತ ಭಾರವಾದಂತೆ ಭಾಸವಾಯಿತು. ಎದುರು ಒಂದು ನಾಯಿ ಅಜ್ಜಿಯನ್ನು ನೋಡಿ ಒಂದೇ ಸಮನೆ ಬೊಗಳತೊಡಗಿತು. ನಾಯಿ ಬಗಳುತ್ತಾ ಬೈಕ್ ಹಿಂದೆಯೇ ಓಡಿ ಬಂತು. ಅಷ್ಟರಲ್ಲಿ ಮನೆ ಎದುರು ಬೈಕ್ ನಿಲ್ಲಿಸಿದ. ಏನಜ್ಜಿ, ಮನೆಯಲ್ಲಿ ಯಾರೂ ಇಲ್ಲ, ನೀನೊಬ್ಳೇ ಇರುವುದಾ ಎಂದರೆ, ಅವನನ್ನೇ ನೋಡುತ್ತಾ ಎಲ್ಲರೂ ಊರಿಗೆ ಹೋಗಿದ್ದಾರೆ, ನಾಳೆ ಬರುತ್ತಾರೆ ಎಂದರು. ಅಜ್ಜಿ, ತುಂಬಾ ಬಾಯಾರಿಕೆ, ಕುಡಿಯಲು ನೀರು ಕೊಡುತ್ತೀಯಾ ಎಂದು ಕೇಳಿದಾಗ ಒಳಗಿನಿಂದ ನೀರು ತಂದ ಅಜ್ಜಿ ರವಿಯನ್ನೇ ನೋಡುತ್ತಾ ಇದ್ಲು. ನೀರು ಎಂದು ಹೇಳಲು ಅವರು ಬೊಗಳುವ ನಾಯಿಯನ್ನು ತಿರುಗಿ ನೋಡುವ ಒಳಗೆ ಅಜ್ಜಿ ನೀರು ತಂದಾಗಿತ್ತು. ಇಷ್ಟು ಬೇಗ ನೀರು ತಂದಿರಾ ಅಂದ ಆಶ್ಚರ್ಯದಿಂದ. ಏನಜ್ಜಿ, ಈ ನಾಯಿ ಆಗಿನಿಂದಲೂ ನಿನ್ನ ನೋಡಿ ಬೊಗಳುತ್ತೆ ಎಂದು ಅಜ್ಜಿಯ ಮುಖ ನೋಡಿದ. ಆಗ ಆ ಅಜ್ಜಿಯು ಒಮ್ಮೆ ಕೋಪದಿಂದ ನಾಯಿಯನ್ನು ನೋಡಲು ನಾಯಿ ಅಷ್ಟು ದೂರ ಹೋಗಿಬಿತ್ತು. ಇದನ್ನು ನೋಡಿದವನಿಗೆ ಜೀವ ಜೆಲ್ಲೆಂದಿತು. ನೀರಿನ ಲೋಟ ಎಸೆದು ಬೈಕ್ ಇನ್ನೇನು ಹೊರಡಬೇಕು. ಅಜ್ಜಿಯವನಿಗೆ ಹಿಂದೆ ಮುಂದೆ ಅಡ್ಡ ಬಂದು ಮುಂದೆ ಹೋಗಲು ಬಿಡದೆ ಅವನ ಹತ್ತಿರ ಬಂದು ಕತ್ತು ಹಿಡಿಯಲು ಬಂದಾಗ ಅದರ ಮುಖ ವಿಕಾರಕ್ಕೆ ತಿರುಗಿತು. ಒಮ್ಮೆಲೆ ಅದರ ವಿಕಾರ ಮುಖ ನೋಡಿ ಹೆದರಿ ತಲೆ ತಿರುಗಿ ಬಿದ್ದ ರವಿ. ಈತ ಅರುಣ್ ನಡೆದು ಅವನ ಹತ್ತಿರ ಬರುವಾಗ ಬೈಕ್ ಒಂದು ಕಡೆ, ರವಿ ಇನ್ನೊಂದು ಕಡೆ ಬಿದ್ದಿರುವುದು ನೋಡಿ ಓಡಿ ಬಂದ. ಸುತ್ತಲೂ ನೋಡಿದಾಗ ದೂರದಿಂದ ಕಂಡ ಮನೆಯಾಗಲಿ ಅಜ್ಜಿಯಾಗಲಿ ಅಲ್ಲಿ ಇಲ್ಲ. ಅರುಣ್ ಹೆದರಿ ರವಿಯ ಕೆನ್ನೆಗೆ ನಿಧಾನವಾಗಿ ಹೊಡೆದು ಎಬ್ಬಿಸಲು ರವಿ ಹೆದರಿ ಹೋಗಿದ್ದ. ಏನಾಯ್ತು ಎಂದು ಹೇಳಲು ಅರುಣ್, ಮೊದಲು ಈ ಜಾಗದಿಂದ ಬೇಗ ಹೋಗೋಣ ಎಂದು ತೊದಲಿದ. ಅರುಣ್ ಬೇಗನೆ ಬೈಕ್ನಲ್ಲಿ ಕುಳಿತು ಸ್ಟಾರ್ಟ್ ಮಾಡಿ ಇಬ್ಬರು ಹೆದ್ದಾರಿ ರಸ್ತೆಗೆ ಬಂದರು. ಅಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ನೀರು ಕುಡಿಯಲು ಬೈಕ್ ನಿಲ್ಲಿಸಿದರು. ರವಿಯ ಮುಖ ಬೆವತಿತ್ತು. ಅವನ ಶರ್ಟ್ ಬೆವರಿನಿಂದ ಒದ್ದೆಯಾಗಿ ಕೈಕಾಲು ನಡುಗುತ್ತಿತ್ತು, ತುಟಿ ಅದರುತ್ತಿತ್ತು. ನೀರು ಕುಡಿದ ರವಿ ಯಾವುದೋ ಗುಂಗಿನಲ್ಲಿ ಇದ್ದ. ಸುಮಾರು 10-15 ನಿಮಿಷ ಆದರೂ ಅವನು ವಾಸ್ತವ ಸ್ಥಿತಿಗೆ ಬರದೆ ಮೈ ನಡುಗುತ್ತಿತ್ತು. ಅಂಗಡಿಯವನು ಅರುಣ್ ಅವನನ್ನು ಸಮಾಧಾನ ಮಾಡಿ ಏ ರವಿ ಎಂದಾಗ ಎಚ್ಚರಗೊಂಡವನಂತೆ ಒಮ್ಮೆ ಸುಧಾರಿಸಿಕೊಂಡು ಅರುಣನ್ನು ನೋಡುತ್ತಾ, ನೀನು ಹೇಳಿದ್ದು ಸರಿ, ಅದು ಅಜ್ಜಿಯಲ್ಲ, ಅದೊಂದು ದೆವ್ವ. ಅದು ಅವನನ್ನು ಅಡ್ಡಗಟ್ಟಿದ್ದು. ಅಲ್ಲಿ ಆದ ಎಲ್ಲ ಘಟನೆಯನ್ನು ಹೇಳಿ ನಂತರ ತನ್ನ ಕತ್ತು ಹಿಸ್ಕಲು ಹತ್ತಿರ ಬಂದಾಗ ತಾನು ತಲೆ ತೆರೆಗಿ ಬಿದ್ದೆ, ಆಮೇಲೆ ಅಜ್ಜಿ ಎಲ್ಲಿ ಎಂದು ತಿಳಿಯಲಿಲ್ಲ ಎಂದ ರವಿ. ಆಗ ಅರುಣ್, ಮನೆಯಲ್ಲೋ ಅಲ್ಲಿ ಖಾಲಿ ಜಾಗ ಇತ್ತು ಎಂದು ಹೇಳಿದಾಗ ಮನೆ ಎದುರೇ ಇದ್ದು ಇಷ್ಟೆಲ್ಲ ಆಗಿದ್ದು, ಅನಂತರ ನಾನು ತಲೆ ತಿರುಗಿ ಬಿದ್ದೆ ಎಂದ. ಅಂಗಡಿಯವನು, ಅಲ್ಲ ಸರ್, ಈ ಹೆದ್ದಾರಿ ಬಿಟ್ಟು ಆ ಕೆರೆಯ ರಸ್ತೆಯಲ್ಲಿ ಯಾಕೆ ಬಂದಿರಿ? ಸಾಯಂಕಾಲ 6:30 ಆದಮೇಲೇನೆ ಯಾರು ಜನ ಓಡಾಡಲ್ಲ. ನೀವೊಳ್ಳೆ ಈ ಸಮಯದಲ್ಲಿ ಆ ರಸ್ತೆಯಲ್ಲಿ ಬಂದಿದ್ದೀರಲ್ಲ. ಕೆರೆಯಲ್ಲಿ ಎಷ್ಟು ಜನ ಸತ್ತಿದರೋ. ಆ ಕಡೆ ರೈಲ್ವೆ ಟ್ರ್ಯಾಕ್ ಬೇರೆ. ತುಂಬಾ ಜನಕ್ಕೆ ಈ ರೀತಿ ಕಾಟ ಕೊಟ್ಟಿದ್ದರಿಂದಲೇ ಅಲ್ಲಿ ಜನ ಓಡಾಡಲ್ಲ. ಸದ್ಯ ನಿಮಗೆ ಏನೂ ಆಗಿಲ್ಲ, ತುಂಬಾ ಹೆದರಿವಿರಿ, ಬೇಗ ಮನೆ ಸೇರಿ ಎನ್ನಲು ಆಗ ಅರುಣ್, ನಾನು ನಿನಗೆ ಮೊದಲೇ ಹೇಳಿದೆ, ನೀನು ಬಂಡ ಧೈರ್ಯ ಮಾಡಿ ಹೋದೆ, ನೋಡು ಈಗ ಎಷ್ಟು ಹೆದರಿದ್ದೀಯಾ ಎಂದು. ದೆವ್ವಭೂತದ ಬಗ್ಗೆ ಅಷ್ಟಾಗಿ ನಂಬದ ರವಿ ನಿಜವಾಗಿಯೂ ಅನುಭವ ಆದಾಗ ಹೆದರಿದ್ದ. ಅರುಣ್ ರವಿಯನ್ನು ಅವನ ಮನೆಗೆ ಬಿಡಲು ಹೋದಾಗ ಮನೆಯವರು ಇವನನ್ನು ನೋಡಿ ಕಂಗಾಲಾಗಿ ಏನಾಯಿತೆಂದು ವಿಚಾರಿಸಿದಾಗ ನಡೆದ ಘಟನೆ ವಿವರಿಸಿದ. ಮಾರನೇ ದಿನ ರವಿಗೆ ಮೈ ಬಿಸಿ ಏರಿ ಹೆದರಿ ಜ್ವರ ಬಂದಿತ್ತು. ಔಷಧಿ ತೆಗೆದುಕೊಂಡು ಮಲಗಿದ. ಅವನ ಅಮ್ಮ ಕೆಲಸಕ್ಕೆ ಹೋಗುವ ಮೊದಲು ದೇವರ ತಾಯಿತ ಕಟ್ಟಿದ್ದರು. ಆ ದೇವರ ತಾಯಿತದಿಂದಲೇ ಇಂದು ನನ್ನ ಮಗ ಬದುಕಿ ಬಂದ ಎಂದು ದೇವರ ದೀಪ ಹಚ್ಚಿದರು. ಹಣೆಗೆ ಕುಂಕುಮ ಇಟ್ಟರು. ಆ ಅಜ್ಜಿ ಯಾರು, ಯಾಕೆ ಬಂದರು, ನನ್ನನ್ನು ಯಾಕೆ ಎದುರಿಸಿದರು, ನಿಜವಾಗಲೂ ಆ ಅಜ್ಜಿ ಬಂದಿದ್ದರಾ? ಈ ರೀತಿಯ ಘಟನೆ ನಡೆದಿರುವುದು ನನಗೆ ಈಗಲೂ ನಂಬಲು ಸಾಧ್ಯವಾಗುತ್ತಿಲ್ಲ. ನಿಮಗೂ ಈ ರೀತಿಯ ಅನುಭವಗಳಾಗಿದ್ದರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.